ಬಾರೋ ಬಾ. ಮುತ್ತು ಪಾಂಡ್ಯನಂತ ನನ್ನ ಬಲಗೈ ಬಂಟ. ಅಯ್ಯಯ್ಯೋ, ಈ ಮುತ್ತು ಬಂದೇ ಬಿಟ್ನಾ. ಸಿಕ್ಕಾಕೊಂಡೆ, ಸರಿಯಾಗಿ ಸಿಕ್ಕಾಕೊಂಡೆ. ನನಗೆ ಗೊತ್ತಿಲ್ಲ ವಿಜಯ, ಅವ್ನು ಯಾರು, ಎಲ್ಲಿದ್ದ, ಯಾಕೆ ಬಂದ ನನಗೊಂದು ಗೊತ್ತಿಲ್ಲ. ಆದರೆ ತಾನೇ ಈ ಮನೆ ಅಳಿಯ ಅಂತ ಅನ್ಕೊಂಡು ಇಲ್ಲೇ ಬಂದು ಸೆಟ್ಲ್ ಆಗಿಬಿಟ್ಟಿದ್ದಾನೆ. ಅವನಿಗೆ ನನ್ನ ಪ್ಲಾನ್ ಬಗ್ಗೆ ಗೊತ್ತಿದೆಯಾ ಗೊತ್ತಿಲ್ಲವ ಅನ್ನೋದು ನನಗೆ ಗೊತ್ತಿಲ್ಲ. ಈ ವಿಷಯ ಭಾವಂಗೆ ತಿಳಿಸೋಣ ಅಂತಂದರೆ ಎಲ್ಲಿ ನಾನು ಸಿಕ್ಕಾಕೊಂಡ್ಬಿಡ್ತೀನೋ ಅನ್ನೋ ಭಯ. ವಿಜಯ, ಐ ಕಾಲ್ ಯು ಬ್ಯಾಕ್. ಯಾ, ನೀನು ಹಿಂಗೆ ಫೋನಲ್ಲಿ ಅವರು ಹತ್ರ ಮಾತಾಡ್ಕೊಂಡು ಕಾಲ ಕಳೀತಾ ಇರೋ. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಆಸ್ತಿ ಪಾಸ್ತಿ ಅಂತಸ್ತು ಅಧಿಕಾರ ಎಲ್ಲ ನಮ್ಮ ಕೈ ತಪ್ಪು ಹೋಗುತ್ತೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಹೇಳಿದ್ದನ್ನೇ ಹೇಳಿ ನನ್ನ ತಲೆ ಕೆಡಿಸ್ಬೇಡಿ. ನಾನೇನೋ ಸುಮ್ಮನೆ ಇರ್ತೀನಿ, ಆದ್ರೆ ನಮ್ಮ ಅಣ್ಣ ಅವ್ನು ಅನ್ಕೊಂಡಿದ್ದು ಮಾಡೇ ಮಾಡ್ತಾನೆ. ಆಸ್ತಿನೆಲ್ಲ ಹಳ್ಳಿಯ ಹೆಸರು ಬರಿತೀನಿ ಅಂತ ಕೂತಿದ್ದಾನೆ. ಅದಕ್ಕೆ ಲಾರ್ನ ಕರ್ಸೋದಕ್ಕೆ ಹೇಳಿದ್ದಾನೆ. ಆಸ್ತಿ ಬರೀತಾರಂತ? ಅಲ್ಲ ರೀ, ನಿಮ್ಮ ಅಣ್ಣ ಇಷ್ಟೊಂದು ಪೆದ್ದುನಾ? ಅಲ್ಲ, ಹುಟ್ಟಿದಾಗ್ಲಿಂದ ನೀವು ಅವನ ಜೊತೆನೇ ಇದ್ದೀರಾ. ಅವನಿಗೋಸ್ಕರ, ಈ ಮನೆಗೋಸ್ಕರ ಅಷ್ಟು ಜೀತ ಮಾಡಿದ್ದೀರಾ. ನಾವು ಸಂಬಂಧಿಕರು ಅಂತ ಅವನ ಅಕ್ಕಪಕ್ಕನೇ ಇದ್ದೀವಿ. ನಾವು ಯಾರು ಅವ್ನ ಕಣ್ಣಿಗೆ ಕಾಣಿಸೋದೇ ಇಲ್ವಾ? ನೆನ್ನೆ ಬನ್ನೆ ಬಂದವನ್ಗೆ ಆಸ್ತಿನೆಲ್ಲ ಬರೀತಾನಂತ. ಅವನು ಯಾರು ಅನ್ನೋದು ನಿನಗೆ ಗೊತ್ತು, ನನಗೆ ಗೊತ್ತು. ಆದರೆ ಅಣ್ಣಂಗೆ ಗೊತ್ತಿಲ್ವಲ್ಲ. ಅಣ್ಣನ ದೃಷ್ಟಿಯಲ್ಲಿ ಅವನು ಅಳಿಯ ಅಷ್ಟೇ. ನಾವು ತಡ ಮಾಡಿದರೆ ಆಸ್ತಿ ಎಲ್ಲ ನಮ್ಮ ಕೈ ತಪ್ಪು ಹೋಗುತ್ತೆ. ನಾವೇನೇ ಮಾಡಿದರೂ ಆದಷ್ಟು ಬೇಗ ಮಾಡಬೇಕು. ಇಲ್ಲ ಅಂದರೆ ಇಡೀ ಆಸ್ತಿಗೆ ಅವನೇ ವಾರಸ್ದಾರ ಆಗ್ತಾನೆ. ನೋ, ಹಾಗಾಗಬಾರ್ದು. ಈ ಆಸ್ತಿಗೆ ಯಾರು ವಾರಸ್ದಾರ ಇರಬಾರ್ದು ಅಂತ ತಾನೆ ನಾನು ಇಷ್ಟು ವರ್ಷ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಈ ಆಸ್ತಿ ನಮ್ದು. ಮಗಳು ಅನ್ಸ್ಕೊಂಡವಳು ಹಾಸಿಗೆ ಹಿಡ್ದಿದ್ದಾಳೆ. ಇನ್ನು ವಯಸ್ಸಾಗಿರೋ ನಿಮ್ಮಣ್ಣ, ಪ್ರಪಂಚದ ಅರಿವೇ ಇಲ್ದಿರೋ ಆ ಮಗು, ಇವರಿಷ್ಟು ಜನನ ನಿಭಾಯಿಸೋದು ನನಗೇನು ಕಷ್ಟ ಅಲ್ಲ. ಎಲ್ರೂ ಒಬ್ರೊಬ್ರನ್ನಾಗೆ ಮುಗಿಸ್ತೀನಿ. ಆದರೆ ಇವ್ರುಗಳ ಮಧ್ಯ ಇನ್ನೊಬ್ಬ ಬಂದು ನಿಲ್ಬಾರ್ದು ಅಷ್ಟೇ. ಬರೀ ಬಂದು ನಿಲ್ಲೋದಷ್ಟೇ ಅಲ್ಲ, ಅವನೇ ಗೆಲ್ಲೋ ಥರ ಕಾಣಿಸ್ತಾ ಇದ್ದಾನೆ. ಅಣ್ಣಂಗೆ ಮಂಕ್ ಬೂದಿ ಎರಚಿ ಮರಳು ಮಾಡಿದ್ದಾನೆ. ನೋಡಿ, ಇಷ್ಟು ವರ್ಷ ನಾನು ಏನೇನು ಮಾಡಬೇಕೋ ಎಲ್ಲದನ್ನೂ ಮಾಡಿದ್ದೀನಿ. ಇನ್ನು ಮುಂದೆ ಈ ಜವಾಬ್ದಾರಿನ ನಿಮಗೆ ಕೊಡ್ತಾ ಇದ್ದೀನಿ. ಲಾಯರ್ ಬಂದರೂ ಅಷ್ಟೇ, ಆ ದೇವ್ರು ಬಂದರೂ ಅಷ್ಟೇ, ಆಸ್ತಿ ಅವನ ಹೆಸ್ರಿಗೆ ಆಗಬಾರ್ದು. ನೀವೇನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಈ ಆಸ್ತಿನ ನಮ್ಮ ಕೈಗೆ ಪಡ್ಕೊಳ್ಳೋಕ್ಕೆ ಅದಕ್ಕೆ ಎಷ್ಟು ಪ್ರಾಣ ಹೋದರೂ ಪರವಾಗಿಲ್ಲ. ನೀವು ಏನು ಮಾಡಿದ್ರೂ ನನಗೆ ಚಿಂತೆ ಇಲ್ಲ. ತೀರ್ಮಾನನ ನೀವು ತಗೊಳ್ಳಿ. ಏಯ್, ಏನೋ ಹುಡುಕ್ತಿದ್ಯಾ? ಹೇಗಿದ್ದಾರೆ ಮಳಿಯಂದ್ರು? ಲಕ್ಷಣವಾಗಿ ಹ್ಯಾಂಡ್ಸಮ್ ಆಗಿದಾರಲ್ವಾ? ಒಳ್ಳೆ ಸಿನಿಮಾ ಹೀರೋ ಥರ ಕಾಣಿಸ್ತಿಲ್ವಾ? ಒಂದು ಕಾಲದಲ್ಲಿ ನಾನು ಹಾಗೇ ಇದ್ದೆ ಕಣೋ. ಆದರೂ ನಮ್ಮ ಮಳಿಯಂದ್ರಿಗೆ ತಾಳ್ಮೆ ಜಾಸ್ತಿ ಕಣೋ. ಅವ್ರ ಮುಖ ನೋಡಿದ್ರೆ ಗೊತ್ತಾಗತ್ತೆ, ಸುಳ್ಳು ಕಪಟ ಯಾವುದೂ ಗೊತ್ತಿಲ್ಲ ಅಂತ. ಹಾಲ್ನಂತ ಮನಸ್ನವ್ರು. ಅಯ್ಯಯ್ಯೋ, ಅಂಗಡಿ ಹತ್ರ ನನ್ನನ್ನೇ ನೋಡಿದ್ದು ಅಂತ ಗೊತ್ತಾಗೋಯ್ತಾ? ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ. ಇವರು ಈ ಮನೆ ಅಳಿಯಂದ್ರ? ಇಲ್ಲ ಇಲ್ಲ, ಇವರು ಈ ಮನೆ ಅಳಿಯಂದ್ರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಂಜಲಿ ಅಮ್ಮವ್ರ ಮನೆ ಹತ್ರ ಹೋದಾಗ ಅಳಿಯಂದ್ರು ನನ್ನ ಮುಂದೆನೇ ಹೊರಗೋದ್ರು. ಅವರು ಹೀಗಿರಲಿಲ್ಲ. ಇಲ್ಲ ಇಲ್ಲ, ಇವ್ರು ಅವರಲ್ಲ. ನೋಡಿದ್ರೆ ಅಳಿಯಂದ್ರೆ ನಿಮ್ಮನ್ನ ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾತ್ರದಿಂದ ಓಡ್ ಬಂದ. ಇಲ್ಲಿ ನಿಮ್ಮನ್ನ ನೋಡಿದ್ಮೇಲೆ ಮಾತೇ ನಿಂತು ಹೋಯ್ತು. ಮಾತು ನಿಂತು ಹೋಗಿದೆ. ಸಂತೋಷಕ್ಕೆ ಒಂದೊಂದು ಸರ್ತಿ ಹಾಗಾಗತ್ತೆ ಕಣೋ. ತಲೆವರೇ, ಅದು ಇವರು ಮುತ್ತಣ್ಣ ನೋಡ್ದೆ ಈಗ ನಮ್ಮ ಯಜಮಾನ್ರ ಮುಖದಲ್ಲಿ ಎಂತ ಕಳೆ ಬಂದಿದೆ. ಈಗ ಅಳಿಂದ್ರೆ ನನ್ನ ಮಗಳ ಜೀವನ ಹಾಳಾಗೋಯ್ತು, ನನ್ನ ಮೊಮ್ಮಗಳನ್ನ ನೋಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿ 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 ಒಂದ್ಸಲ ಹಾರ್ಟ್ ಅಟ್ಯಾಕೇ ಆಗಿತ್ತು. ಶಾಂತಮ್ಮ, ಈಗ ನೋಡಿ BP ಮಾತ್ರೆ ಬೇಡ, ಶುಗರ್ ಮಾತ್ರೆ ಬೇಡ, ಯಾವುದು ಬೇಕಾಗಿಲ್ಲ. ಎಷ್ಟು ಗೆಲುವಾಗ್ಬಿಟ್ಟಿದ್ದಾರೆ. ತಲೆ ಇವರು ಇವನ್ನ ತುಂಬ ಹಚ್ಕೊಂಡಿದ್ದಾರೆ.
ನಾನೀಗ ಏನೂ ಹೇಳಬಾರ್ದು. ನಾನೇನಾದರೂ ಹೇಳಿದ್ರೆ ತಲೆಯವರ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಸದ್ಯಕ್ಕೆ ಏನೂ ಹೇಳೋದು ಬೇಡ. ಶಾಂತಮ್ಮ, ಆ ಮಾತೆಲ್ಲ ಈಗ ಯಾಕೆ? ಅಳಿಯಂದ್ರು ಹೋಗಿ ರೆಸ್ಟ್ ಮಾಡಲಿ ಬಿಡು. ಅಳಿಯಂದ್ರೆ ನೀವು ಹೋಗಿ ರೆಸ್ಟ್ ಮಾಡಿ. ಎಂದ ಅಪ್ಪ ಹೋಗಿ ಮಲ್ಕೊಳ್ಳಿ, ನಾವಿಬ್ರು ಆಟ ಆಡೋಣ, ಸರಿನಾ? ಸರಿ ಅಪ್ಪ, ಮಲ್ಕೊಳ್ಳಿ. ಇದೇನಿದು, ಮಗುನು ಇವನ್ನ ಅಪ್ಪ ಅಂತಿದೆಯಲ್ಲ, ಎಲ್ಲ ವಿಚಿತ್ರವಾಗಿದೆ. ಅಳಿದ್ರೆ ಜ್ಯೂಸ್ ತಗೊಳ್ಳಿ. ಬೇಡ, ಪರವಾಗಿಲ್ಲ. ತಗೊಳ್ಳಿ ಅಳಿಯಂದ್ರೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಇದೇನಿದು? ಇವ್ರಿಗೆಲ್ಲ ಏನಾಗಿದೆ? ಈ ಮನೇಲಿ ನನ್ನ ಬಗ್ಗೆ ಗೊತ್ತಿರೋರು ಯಾರೂ ಈ ಯಜಮಾನ್ರಿಗೆ ಸತ್ಯ ಹೇಳ್ತಾ ಇಲ್ಲ. ಎಲ್ಲ ವಿಚಿತ್ರ ಅನಿಸ್ತಾ ಇದೆಯಲ್ಲ. ಕಾರ್ತಿಕೇಯ, ಸುಮ್ಮನೆ ಇರ್ಬೇಕು. ನಿನ್ ಮಾತು ಕೇಳಿ ಕೇಳಿ ನನ್ನ ಕಿವಿಯಲ್ಲಿ ರಕ್ತ ಬರ್ತಾ ಇದೆ. ಅಲ್ಲ ಕಣ, ಶ್ರೀಮಂತಿನ ಒಂದು ಸಮಸ್ಯೆ ಅನ್ನೋರು ದಡ್ರು ನನ್ನ ಪ್ರಕಾರ. ನೋಡಪ್ಪ, ಇದೊಂದು ಸಮಸ್ಯೆನೇ ಅಲ್ಲ ಕಣೋ ಕಾರ್ತಿಕೇಯ. ನಾನು ನಿನ್ನ ಮಾತು ಕೇಳೋ ಸ್ಥಿತಿಯಲ್ಲಿಲ್ಲ. ನನಗೆ ನಂದೇ ಆದ 1000 ಟೆನ್ಷನ್ ಇದೆ ಮಾರಾಯ. ತಲೆ ಕೆಟ್ಟು ಮೊಸರುಗಡಿಗೆ ಆಗ್ತಾ ಇದೆ ನನಗೆ. ನಿಮಗೆ ಯಾವ ಟೆನ್ಷನ್ ಕಾಂತ? ಮತ್ತೆ ಯಾಕಪ್ಪ, ನನಗೆ ಟೆನ್ಷನ್ ಇರಬಾರ್ದೇನೋ? ಈ ಮನೆಗೆ ಬಂದಾಗಿಂದ ಈ ಮನೆಯಲ್ಲಿ ನನಗೊಬ್ಳು ಶತ್ರು ಉಟ್ಕೊಂಡಿದ್ದಾಳೆ. ನಾನು ಮೃದುವಾಗಿ ನಡೀತಾ ಹೋದ್ರೆ ನನ್ನ ಕಾಲು ಎಳಿತಾಳೆ. ನಾನು ಈ ಮನೆಯಲ್ಲಿ ನೆಮ್ಮದಿ, ಒಂದು ಜಾಗ, ಒಂದು ಸ್ಥಾನ ಮಾನ ಎಲ್ಲ ಗಿಟ್ಟಿಸ್ಕೊಂಡು ಆರಾಮಾಗಿ ಪರ್ಮನೆಂಟ್ ಆಗಿ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ಕಾಯ್ತಾ ಇದ್ರೆ, ಅದಕ್ಕೆ ಕೊಕ್ಕೆ ಹಾಕ್ತಾಳೆ ಈ ಮನೇಲಿರೋ ಕುಕ್ಕು. ಶಾಂತಮ್ಮಂಗೆ ನಾನೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಕಾಂತ ಕಾಂತ ಕಾಂತನೇ ಅಲ್ಲ. ಕರ್ಮ ಕರ್ಮ. ಮುಂದೆ ಇರೋ ಕತ್ತಿನ ನೋಡಿ ಹೆದರ್ಕೋಬೇಕು ಅಥವಾ ಹಿಂದೆಯಿಂದ ಚುಚ್ತಾ ಇರೋ ಈ ಸೂಜಿನ ಸರಿ ಮಾಡಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನಾನು ಅಂದ್ಕೊಂಡಿದ್ದಂಗಂತೂ ಮಾಡಲೇಬೇಕು. ಅಂದ್ಕೊಂಡು ಹಾಗೆ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಹಾಗಾದರೆ ಇವನು ಏನು ಅಂದ್ಕೊಂಡಿದ್ದಾನೆ? ತಲೆವರೆಗೆ ದ್ರೋಹ ಮಾಡಿ ಈ ಮನೆ ಮುಳುಗಿಸೋ ಯೋಜನೆ ಏನಾದರೂ ಮಾಡಿದಾನ? ಇಷ್ಟಾದ್ಮೇಲೆ ಇವನ್ನ ಸುಮ್ಮನೆ ಬಿಡಬಾರ್ದು. ನಾನು ಈಗಲೇ ಹೋಗಿ ತಲೆವರ ಹತ್ರ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಊರ ಜನರ ಮುಂದೆ ಒಂದು ತಲೆ ಬೋಳಿಸಿ ಇಡೀ ಊರಲ್ಲಿ ಇವನ್ನ ಮೆರವಣಿಗೆ ಮಾಡಿಸಿ ಒಡೆದು ಊರಿಂದ ಆಚೆ ಕಳಿಸ್ಬೇಕು.